ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ 5:30 5:45 ಆಗ್ತಾಯಿದೆ ಟೈಮು. ಇವತ್ತು ಈವ್ನಿಂಗಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳಿದೆ ಡೈಲಿ ರೋಟೀನ್ನ ಕನ್ವರ್ಟೆಡ್ ಇಂಟು ಮಿನಿ ಲಾಗ್ ಅಂತ ಹಾಕಿದ್ದೆ. ಸೊ ಅದನ್ನೇ ಮಾಡೋಣ ಅಂತ ಇದ್ದೀನಿ. ಮಾಡ್ತೀನಿ, ಇಲ್ಲ ಅಂತಿಲ್ಲ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ವಿ. 5 ಗಂಟೆಗೆ ಎದ್ದು ನನ್ನ ಮಗಳ ಜೊತೆ 8 ಗಂಟೆವರೆಗೂ ಆಟ ಆಡಿದ್ದೀನಿ ಗೈಸ್. 8 ಗಂಟೆವರೆಗೂ ಆಟ ಆಡಿದೆ. ಅದಾದಮೇಲೆ ದೋಸೆ ಮಾಡಿದ್ವಿ. ದೋಸೆಗೆ ನಾನು ತುಪ್ಪ ಹಾಕ್ಕೊತಿದ್ದೆ. ಮನೇಲಿ ಸಾಂಬಾರಿತ್ತು ರಾತ್ರಿದು, ಧಾನ್ಯ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಅದನ್ನೇ ಊಟ ಮಾಡಿದ್ರು ಅಮ್ಮ ಮತ್ತು ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ ಊರಿಗೆ ಬಂದಿದ್ದಾರೆ. ಅಂದರೆ ಊರು ಬಂದು ಮೈಸೂರು. ಸೊ ಅವರು ಊರಿಗೆ ಬಂದಿದ್ದಾರೆ. ಸೊ ಅದರಿಂದ ಅವರು ಮತ್ತು ಅಮ್ಮ ಅದನ್ನೇ ಊಟ ಮಾಡೋರು. ನಾನು ಮಾತ್ರ ಗೀಯಲ್ಲಿ ತಿಂದೆ ದೋಸೆನ. ಮಧ್ಯಾಹ್ನ ಏನು ತಿಂದೆ, ಮೊಟ್ಟೆ ಮತ್ತು ಸೊಪ್ಪಿಂದು ಪಲ್ಯಕ್ಕೆ ಮೊಟ್ಟೆ ಹಾಕಿ ಎಗ್ ಬುರ್ಜಿ ಥರ ಹುರಿತಾರೆ. ಸೊ ಅದನ್ನು ತಿಂದೆ. ಎಗ್ ಬುರ್ಜಿ ಮತ್ತು ದೋಸೆ ತಿಂದೆ. ಯಾಕೋ ದೋಸೆ ತಿನ್ನಬೇಕು ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಅದನ್ನು ಮಾಡ್ಕೊಂಡು ಊಟ ಮಾಡಿದೆ. ಈಗ ರಾತ್ರಿಗೆ ತರಕಾರಿ ಎಲ್ಲ ಹಾಕಿ ಕೂಟ್ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಸಾಂಬಾರು ಮಾಡ್ತೀನಿ, ಯಾವುದಾಗುತ್ತೋ ಅದು ಮಾಡ್ತೀನಿ ಗೈಸ್. ಅದೇ ಅಂತ ಏನಿಲ್ಲ, ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಅದರಿಂದ ಯಾವುದಾರು ಒಂದು ಮಾಡ್ತೀನಿ. ಮತ್ತು ಏನು ಹೇಳಬೇಕು ಅಂದರೆ ನೆಕ್ಸ್ಟ್ ವೀಕ್ ನನ್ನ ಮಗಳು ವ್ಯಾಕ್ಸಿನೇಷನ್ ಇದೆ. ಸೊ ಅದೊಂಥರ ಟೆನ್ಷನ್ ಆಗಿದೆ ನನಗೆ. ಇವತ್ತು ಆ್ಯಕ್ಚುಲಾಗಿ ಅವ್ರು ಫೋನ್ ಮಾಡಿಬಿಟ್ಟು ಇವತ್ತೇ ಕರ್ಕೊಬರ್ಬೇಕು ಬೇಬಿನ ವ್ಯಾಕ್ಸಿನ್ಗೆ ಅಂತ ಹೇಳಿದ್ರು. ಸೊ ನನಗೊಂದು ಟೆನ್ಷನ್ ಆಗಿದೆ ಅಂತ ಗೊತ್ತಾ. ನಮ್ಮಮ್ಮ ಬೇರೆ ಇಲ್ಲ, ನಾನು ಒಬ್ಬಳೇ ಕರ್ಕೊಂಡು ಹೋಗೋದು. ನನಗೆ ಇಂಜೆಕ್ಷನ್ ಸಲ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹತ್ತಿದ್ದೀನಿ. ಅವಳು ವ್ಯಾಕ್ಸಿನ್ ಹಾಕುವಾಗ ನಿಜಕ್ಕೂ ಹತ್ತಿದ್ದೀನಿ. ಬಂದ್ಬಿಡುತ್ತೆ ನನಗೆ ಅವಳು ಅಳುವಾಗ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾಯಿದೆ ಅವಳ ಜೊತೆ. ಅವಳು ಆಟ ಆಡೋದ್ರಲ್ಲೇ ನನ್ನ ದಿನ ಹೋಗ್ಬಿಡ್ತೈತೆ ಅನಿಸ್ತಾಯಿದೆ ಗೈಸ್. ಅದಕ್ಕೋಸ್ಕರ ಸೊ ನಾಳೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಹಬ್ಬ ಮಾಡೋರಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಯಾವುದೇ ರೀತಿ ಹಬ್ಬ ಮಾಡಲ್ಲ. ಸೊ ಮಾಮೂಲಿ ನಾನು ಆ್ಯಕ್ಚುಲಾಗಿನ ದೇವಸ್ಥಾನ ಹೋಗೋವರೆಗೂ ನಾನು ಹಣೆಗೆ ಕುಂಕುಮನ ಇಡೋ ಆಗಿಲ್ವಂತೆ. ಹಣೆಗೆ ಕುಂಕುಮ ಇಡೋ ಆಗಿಲ್ಲ, ತಲೆಗೆ ಹೂ ಮುಡಿಯೋ ಆಗಿಲ್ಲ, ಬಳೆ ಹಾಕಲ್ಲ. ನಮ್ಮ ಕಡೆ ರೂಲ್ಸ್ಗಳು ತುಂಬ ಇದ್ದಾವೆ. ಸೊ 5ನೇ ತಿಂಗಳಾದ ತಕ್ಷಣ ಹೋಗ್ಬಿಟ್ಟು ಅರ್ಚನೆ ಮಾಡಿಸಿ ಅದಾದಮೇಲೆ ನಾನು ಸ್ಯಾರಿ ವೇರ್ ಮಾಡ್ಬೋದು. ಬಟ್ ಯಾವುದೇ ರೀತಿ ಹೂ ಮುಡಿಯೋ ಆಗಿಲ್ಲ ಮತ್ತು ಹಣೆಗಿಡೋ ಆಗಿಲ್ಲ ಬಾಣಂತಿಯಲ್ಲಿ. ಅದು ನಮ್ಮ ರೂಲ್ಸ್ ಗೊತ್ತಿದೆ. ಬಟ್ ಬೇರೆಯವರೆಲ್ಲ ಇರ್ತಾರೇನೋ ನಂಗೆ ಗೊತ್ತಿಲ್ಲ. ಬಟ್ ಅದು ನನಗೆ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ ಕರೆಕ್ಟಾಗಿ ಹೇಗಿರಬೇಕು ಅಂತ. ನಮ್ಮ ಕಡೆ ಈ ಥರ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾವು ಹೂ ಇಡಬೇಕು. ಮತ್ತು ಇದು ಏನಪ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೋಬೋದು. ಆಮೇಲೆ ನಾನು ಇವಾಗೆಲ್ಲ ಚೈನ್ ಎಲ್ಲ ತೆಗ್ದಿದ್ದೀನಿ. ಯಾಕಂದರೆ ಬಿಸಿ ನೀರು ಬೀಳ್ತಾ ತುಂಬ ಉರಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಯಾವುದೇ ರಿಂಗು ಮತ್ತು ಚೈನು ಎಲ್ಲ ತೆಗ್ದಿಟ್ಟಿದ್ದೀನಿ. ಆಗ್ತಾಯಿಲ್ಲ. ಯಾಕಂದರೆ ಅವಳು ಫೀಡ್ ಮಾಡಿಸ್ಬೇಕು ಅನ್ನೋದಕ್ಕಿಂತ ನಂಗೆ ಬಿಸಿನೀರಲ್ಲಿ ಅವೆಲ್ಲ ಸುಮ್ಮನೆ. ಈಗ ನನ್ನ ಅಂದರೆ ಬಾಣಂತಿಯವರಿಗೆ ಅರಿಶಿನ ಹಚ್ಚಿಸ್ತಾರೆ, ತುಂಬ ರಿಸ್ಟ್ರಿಕ್ಷನ್ಗಳಿರುತ್ತಲ್ಲ. ಸೊ ಅದರಿಂದ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಹಾಕ್ಕೋಬೇಕು 9 ಮಂತ್ಸ್ಗೆ ಹೋಗುವಾಗ, 5 ಮಂತ್ಸಿಗೆ ದೇವಸ್ಥಾನಕ್ಕೆ ಹೋಗುವಾಗ ಹಾಕೋತೀನಿ ರಿಂಗು. ಮತ್ತು ನನ್ನ ರಿಂಗೂ ಇದೆ, ರಿಂಗಿಲ್ಲ ಅಂತಿಲ್ಲ, ರಿಂಗೂ ಇದೆ. ನಂದು ಇದೆ, ಪ್ರತಿದೂ ಇದೆ. ಆಮೇಲೆ ನಂದು ಮಾಂಗಲ್ಯ ಚೈನ್ ಎಲ್ಲ ಬಿಚ್ಚಿಟ್ಟಿದ್ದೀನಿ ಆ ಥರ. ಅದಕ್ಕೋಸ್ಕರ ಇಷ್ಟೇ ಗೈಸ್. ಇನ್ನೂ ಕಾಫಿ ಆಗಿಲ್ಲ, ಕಾಫಿ ಕುಡಿಬೇಕು. ಯಾಕಂತಂದರೆ ಇನ್ನೂ ನಮ್ಮಮ್ಮ ಬಂದಿಲ್ಲ. ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಅಮ್ಮನಿಗೋಸ್ಕರ. ನಮ್ಮ ಅತ್ತೆ ಪಾಪನ ಆಡಿಸ್ತಾ ಇದ್ದಾರೆ. ಅವಳು ಎದ್ಬಿಟ್ಲು, ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅವಳು. ಅದಕ್ಕೋಸ್ಕರ ದೇವ್ರ ದೀಪ ಹಚ್ಬಿಟ್ಟು ನಮ್ಮಪ್ಪನ ಫೋಟೋ ಕೈ ಮುಗಿದು ಸೊ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ. ಲವ್ ಯು ಆಲ್. ಬಾಯ್.